ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಅಲ್ಲಿ ಹೆಂಗ್ ಕಾಣಿಸ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಇವಾಗ ಈ ತರ ಫ್ಯಾಷನ್ ಆಗಿ ಮಾಡರ್ನ್ ಆಗಿರೋದೆಲ್ಲ ನೋಡಿದೀವಿ ಆಲ್ಮೋಸ್ಟ್. ಇವಾಗ ಹಿಸ್ಟಾರಿಕಲ್ ಅಲ್ಲಿ ಹೆಂಗ್ ಕಾಣಿಸ್ಬೋದು ಅದೊಂದು ಕ್ಯೂರಿಯಾಸಿಟಿ ಇದೆ. ಇಲ್ಲ ಬ್ರೋ, ಸಾಕು ಅವ್ರದ್ದು ವಾಕೆ ಸಾಕು ಬ್ರೋ. ಅವರು ಥಿಯೇಟರ್ಸ್ ಅಲ್ಲೇ ಆಕ್ಚುಲಿ ನಾನು ಕೇಳಿರೋ ಹಂಗೆ ಫಸ್ಟ್ ಪಾರ್ಟ್ ಅಲ್ಲಿ ಅವ್ರದ್ದು ಅಷ್ಟಿಲ್ಲ, ಸೆಕೆಂಡ್ ಥರ್ಡ್ ಅಲ್ಲಿ ಅವ್ರದ್ದು ಇರೋದಂತ. ಸೊ ಇಲ್ಲಿ ಬೇಡ ಬ್ರೋ, ಹಿಂಗೆ ಬಿಲ್ಡಪ್ ಕೊಡ್ಲಿ ನಮ್ಗೆ ಥಿಯೇಟರ್ಸ್ ಅಲ್ಲಿ ಸರ್ಪ್ರೈಸ್ ಆಗ್ಲಿ. ಒಂಥರ ಮೈ ರೋಮೆನ್ಸ್ ಅನ್ಸ್ತಾಣ, ಆ ತರ ಇತ್ತು ಅದು ಎಲ್ಲ. ಯಾರ ಫ್ಯಾನ್ ಈಸಿ ಆಗಿ ಬಂದಿದೆ. ಲಾಸ್ಟ್ ನಮ್ ಯಶ್ ವಾಕ್ ನೋಡೆ ಕ್ರೇಜಿ ಫ್ಯಾನ್ಸ್ ಆಲ್ಮೋಸ್ಟ್ ನೋಡೋರೆಲ್ಲ ಜಾಸ್ತಿ ಯಶ್ ಫ್ಯಾನ್ಸ್ ನೋಡಿರ್ತಾರೆ. 4,000 ರಿಕವರ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ನನ್ನ ಪ್ರಕಾರ ಒಂದು 75 to 80% ಅಂತೂ ರಿಕವರ್ ಆಗತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ಅಂದ್ರೆ ಅದಕ್ಕಿಂತ ಮಾತು ಹೇಳ್ಬೇಕಂದ್ರೆ ಎಸ್ಸಿಗೆ ನಮ್ಮ ಹೆಮ್ಮೆ, ಕನ್ನಡದ ಹೆಮ್ಮೆ. ಓಕೆ, ರಾಮ್ಜಿ ಆಗಿ ರಣಬೀರ್ ಕಪೂರ್ ಅವ್ರು ನಟಿಸಿದ್ದಾರೆ, ಅವ್ರ ಲುಕ್ ಬಗ್ಗೆ ಹೆಂಗಿತ್ತು ನೋಡಿದ್ರಿ? ಅಷ್ಟಕ್ಕಿಂತ ನಮ್ಮ ಯಶೇ ಸೂಪರ್ ಅನ್ಸುತ್ತೆ. ರಾಮಾಯಣ ಮೂವಿದು ಗ್ಲಿಮ್ಸ್ ರಿಲೀಸ್ ಆಯ್ತು ಇವತ್ತು. ರಣಬೀರ್ ಕಪೂರ್ ರಾಮು, ಸಾಯಿ ಪಲ್ಲವಿ ಸೀತೆ, ನಮ್ಮ ರಾಕಿಂಗ್ ಸ್ಟಾರ್ ಎಸ್ ರಾವಣ. ಹೇಗೆ ಅನ್ಸುತ್ತೆ ನೋಡಿ? ಚೆನ್ನಾಗಿತ್ತು, ಚೆನ್ನಾಗಿದೆ. ಎಷ್ಟು ಸೀನ್ ಚೆನ್ನಾಗಿತ್ತು. ಮೇಕಿಂಗ್ ವೈಸ್ ಎಲ್ಲ ಫ್ರೇಮ್ಸ್ ಹೆಂಗಿತ್ತು, ವಿಜುವಲ್ಸ್ ಎಲ್ಲ ಹೆಂಗಿತ್ತು ನೋಡ್ಬೇಕು? ನೈಸ್. ರಣಬೀರ್ ಕಪೂರ್ ರಾಮ ಆಗಿತ್ತು, ಅವ್ರ ಬಗ್ಗೆ ಏನಂತ ಇಷ್ಟಪಡ್ತಾರೆ? ಯಶ್ ಬಾಲಿವುಡ್ ಅಲ್ಲಿ ಆಕ್ಟ್ ಮಾಡ್ತಿರೋದಿದೆ ಫಸ್ಟ್ ಅನ್ಕೋತೀನಿ ನನ್ನ ಪ್ರಕಾರ. ಆಮೇಲೆ ಆಲ್ಮೋಸ್ಟ್ ಎಲ್ಲಾ ಮೂವೀಸ್ ಅಲ್ಲೂ ಯಶ್ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಬಟ್ ಇದ್ರಲ್ಲಿ ವಿಲನ್ ಆಗಿದ್ದಾರೆ, ರಾವಣ ಆಗಿದ್ದಾರೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡ್ಬೇಕು ಹೆಂಗಿದೆ ಅವ್ರ ಆಕ್ಟಿಂಗ್ ಎಲ್ಲ. ಚೆನ್ನಾಗೇ ಇರುತ್ತೆ. ಅಫ್ಕೋರ್ಸ್ ಯಶ್ ಫ್ಯಾನ್ ನಾನು, ಸೊ ನೋಡ್ಬೇಕು ಹೆಂಗಿರುತ್ತೆ ಅಂತ. ಆಮೇಲೆ ಇದು ಕ್ಲಾರಿಟಿ ಎಲ್ಲ ಸಖತ್ತಾಗಿ ಬಂದಿದೆ. ವಿಜುವಲ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಎಲ್ಲ. ಸ್ವಲ್ಪ ಚೇಂಜ್ ಇದೆ. ಇವಾಗ ಮೈಥಾಲಜಿಕಲ್ ಮೂವೀಸ್ ಮಾಡೋದು ತುಂಬಾ ರೇರು. ಮಹಾಭಾರತ, ರಾಮಾಯಣ ಎಲ್ಲ ಮರ್ತೋಗಿದ್ದಾರೆ ಈಗ ಆಲ್ಮೋಸ್ಟ್. ಯಾರಿಗೂ ಅಷ್ಟೊಂದು ಗೊತ್ತಿರಲ್ವಲ್ಲ. ಸೊ ಇವ್ರು ಮೂವೀಸ್ ಆಗಿ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ನೋಡ್ತಾರೆ. ಫ್ಯಾನ್ಸ್ ಎಲ್ಲರೂ ಅಫ್ಕೋರ್ಸ್ ಹೋಗಿ ನೋಡ್ತಾರೆ. ಸೊ ಅದರಿಂದ ಆದ್ರೂ ನಮ್ ಹಿಸ್ಟ್ರಿ ಎಲ್ಲ ತಿಳ್ಕೊಬಹುದು. ಸರಿ, ಅವ್ರದ್ದು ಫೇಸ್ ಅನ್ನು ರಿವೀಲ್ ಮಾಡಿಲ್ಲ, ಅದ್ರ ಬಗ್ಗೆ ಏನಾದ್ರು ಡಿಸಪಾಯಿಂಟ್ ಆಯ್ತಾ? ಇದೆ ಹೆಂಗ್ ಕಾಣಿಸ್ತಾರೆ ಆ ಗೆಟಪ್ ಅಲ್ಲಿ, ಆ ಮೇಕಪ್ ಅಲ್ಲೆಲ್ಲ, ಅವ್ರ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ, ಅವ್ರ ಡೆಲಿವರಿ ಹೆಂಗಿರುತ್ತೆ ಎಲ್ಲ ತುಂಬಾ ಕ್ಯೂರಿಯಾಸಿಟಿ ಇದೆ ನೋಡಕ್ಕೆ. ಇಲ್ಲಿವರೆಗೂ ಅವರು KGF ಮೂವಿ, ಈ ತರ ಲವ್ಲಿ, ಮಿಸ್ಟರ್ ರಾಮಾಚಾರಿ, ಆ ರೀತಿ ಮೂವೀಸ್ ಮಾಡೋರು. ಈ ರೀತಿ ಈಗ ಫುಲ್ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಅಲ್ಲಿ ಹೆಂಗ್ ಕಾಣಿಸ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಇವಾಗ ಈ ತರ ಫ್ಯಾಷನ್ ಆಗಿ ಮಾಡರ್ನ್ ಆಗಿರೋದೆಲ್ಲ ನೋಡಿದೀವಿ ಆಲ್ಮೋಸ್ಟ್. ಇವಾಗ ಹಿಸ್ಟಾರಿಕಲ್ ಅಲ್ಲಿ ಹೆಂಗ್ ಕಾಣಿಸ್ಬೋದು ಅದೊಂದು ಕ್ಯೂರಿಯಾಸಿಟಿ ಇದೆ. ಸೇಮ್ ಥಿಂಗ್, ಎಕ್ಸೈಟೆಡ್ ಫಾರ್ ದ ಮೂವಿ. 4,000 ಬಜೆಟ್ ಫುಲ್ ರಿಕವರ್ ಆಗ್ಬೋದು ಅಂತ ಅನ್ಸುತ್ತೆ. ಆಗ್ಬೋದು. ಆದಿಪುರುಷ್ ನೋಡಿದ್ರ? ಪ್ರಭಾಸ್ ಅವ್ರು ಒನ್ ವರ್ಡ್ ಫಾರ್ ಎಸ್. ಯಶ್, ವಿ ಲವ್ ಯು ಯಶ್ ಅಷ್ಟೇ. ವಿ ಲವ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಬ್ರೋ, ಇವತ್ತು ರಾಮಾಯಣ ಮೂವಿದು ಗ್ಲಿಮ್ಸ್ ರಿಲೀಸ್ ಆಯಿತು. ರಣಬೀರ್ ಅವರು ರಾಮ, ಸಾಯಿ ಪಲ್ಲವಿ ಸೀತೆ, ನಮ್ಮ ರಾಕಿಂಗ್ ಸ್ಟಾರ್ ಎಸ್ ರಾವಣ ಆಗಿ. ಹೇಗಿತ್ತು ನೋಡಿದ್ರೆ? ಆಕ್ಚುಲಿ ನಾನು ಅದು ಓಪನ್ ಮಾಡಿದ ತಕ್ಷಣ ನಾನು ರಾವಣಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಆಕ್ಚುಲಿ ರಾಮ ತುಂಬಾ ಸಕ್ಕತ್ತಾಗಿ ಬಂದಿದೆ. ಅದೆಲ್ಲ ನೋಡ್ತಿದ್ರೆ ಗ್ಲಿಮ್ಸ್ ಎಲ್ಲ ಕ್ರೇಜಿ ಆಗಿ ಬಂದಿದೆ. ಲಾಸ್ಟ್ ನಮ್ ಯಶ್ ವಾಕ್ ನೋಡೆ ಕ್ರೇಜಿ ಫ್ಯಾನ್ಸ್ ಆಲ್ಮೋಸ್ಟ್ ನೋಡೋರೆಲ್ಲ ಜಾಸ್ತಿ ಯಶ್ ಫ್ಯಾನ್ಸ್ ನೋಡಿರ್ತಾರೆ. ರಾವಣಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲ. ಅಂದ್ರೆ ಅವರು ಲುಕ್ ಪೂರ್ತಿವಾಗಿ ರಿವೀಲ್ ಮಾಡಿಲ್ಲ, ಅದ್ರ ಬಗ್ಗೆ ಏನಾದ್ರು ರಿವೀಲ್ ಮಾಡಲ್ಲ, ಮಾಡ್ತಾರೆ. ಆಕ್ಚುಲಿ ಹಂಗೆ ಮಾಡ್ತಿದ್ದಾರೆ ಅಂದ್ರೆ ಏನೋ ಒಂದು ರೀಸನ್ ಇರುತ್ತೆ. ಯಶ್ ಇದನ್ನೇ ಮೇಲೆ ದೊಡ್ಡದಾಗೆ ಬರುತ್ತೆ, ಅಲ್ಲಿ ಏನೋ ಒಂದಿದೆ. ಮೇಕಿಂಗ್ ವೈಸ್ ಎಲ್ಲ ಹೆಂಗಿತ್ತು ನೋಡ್ಬೇಕಾದ್ರೆ ಗ್ಲಿಮ್ಸ್ ಅಲ್ಲಿ? ತುಂಬಾ ಕ್ರೇಜಿ ಆಗಿದೆ. ಎಲ್ಲ ವಿಜುವಲ್ಸ್ ಎಲ್ಲ ತುಂಬಾ ಸಖತ್ತಾಗಿ ಬಂದಿದೆ. ನೋಡೋಣ ನೆಕ್ಸ್ಟ್. ರಾಮ್ಜಿ ಆಗಿ ರಣಬೀರ್ ಕಪೂರ್ ಅವರು ಇರ್ತಾರೆ, ಅವ್ರದ್ದು ರಿವೀಲ್ ಎಲ್ಲ ಮಾಡಿದ್ರು ಇವತ್ತು. ಹೇಗಿತ್ತು ಅವ್ರ ಲುಕ್ ಬಗ್ಗೆ? ಅವ್ನು ತುಂಬಾ ಚೆನ್ನಾಗಿ ಬಂದಿದೆ. ರಾಮು ನೋಡ್ದಂಗೆ ಫೀಲ್ ಆಗುತ್ತೆ ಅವ್ರು ನೋಡ್ತಾ ಇದ್ರೆ. ಬಟ್ ಏನೇ ಆಗಲಿ ಆಕ್ಟಿಂಗ್ ವೈಸ್ ಚೆನ್ನಾಗಿ ಮಾಡ್ತಾನೆ. ನೋಡೋಣ, ಚೆನ್ನಾಗಿ ಬರುತ್ತೆ, ಹಿಟ್ ಆಗುತ್ತೆ. ಯಶ್ ಇದನ್ನಲ್ಲ, ಯಶ್ ಇದ್ಮೇಲೆ ಏನೋ ಒಂದು ಆಗುತ್ತೆ. ಇಟ್ ವಿಲ್ ಬಿ ಮೇಕ್ ಬಿಗ್. ಏನ್ ಅನ್ಸುತ್ತೆ ನಿಮಗೆ, ಒಂದು 4,000 ಬಜೆಟ್ ಮೂವಿದು ಎಲ್ಲ ರಿಕವರ್ ಆಗ್ಬೋದಾ ಅಂತ? 100% ಆಗುತ್ತೆ. ಅಷ್ಟು ಇಲ್ದಲೇ ಮಾಡಲ್ಲ. ಬಿಗ್ಗೆಸ್ಟ್ ಪ್ರೊಡಕ್ಷನ್ ಇದೆ ಅಂದಮೇಲೆ ದೇ ವಿಲ್ ಮೇಕ್ ಬಿಗ್. ಓಕೆ, VFX ಎಲ್ಲ ಹೇಗೆ ಅನ್ಸುತ್ತೆ ನೋಡ್ಬೇಕಂದ್ರೆ? ವಿಜುವಲ್ಸ್ ಅಲ್ಲಿ ಕ್ರೇಜಿ ಆಗಿದೆ. ನಾನು ಇದುವರೆಗೂ ಆ ತರ ಹಾಲಿವುಡ್ ರೇಂಜ್ ಅಲ್ಲಿ VFX ಬಂದಿದೆ. ನೆಕ್ಸ್ಟ್ ಟಾಪ್ ನಾಚ್ ಅಲ್ಲಿ ಇದೆ. ಫುಲ್ ಎಕ್ಸೈಟೆಡ್ ಇದ್ದೀರಾ? ಮೊದಲನೇ ಪಾರ್ಟ್ ಇದೆ ಅಕ್ಟೋಬರ್ಗೆ, ದಿವಾಳಿಯಲ್ಲಿ ರಿಲೀಸ್ ಆಗುತ್ತೆ. ಯಾವ್ದು ಇದೇ ಮೂವಿ ದಿವಾಲಿ ದಿವಾಲಿ ಅಕ್ಟೋಬರ್ ಅಲ್ಲಿ ರಿಲೀಸ್ ಆಗುತ್ತೆ. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ? ಎಕ್ಸೈಟ್ಮೆಂಟ್ ಇದೆ. ಫಸ್ಟ್ ಟಾಕ್ಸಿಕ್ ನೋಡ್ಬೇಕು. ಟಾಕ್ಸಿಕ್ ಆದ್ಮೇಲೆ ರಾಮಾಯಣಕ್ಕೂ ಸಪೋರ್ಟ್ ಮಾಡೋಣ. ಬಿಕಾಸ್ ಯಶ್ ಎಲ್ಲ ಇದ್ದಾರೆ, ಚೆನ್ನಾಗಿದ್ದಿರುತ್ತೆ ಆಬ್ವಿಯಸ್ಲಿ. ಒನ್ ವರ್ಡ್ ಫಾರ್ ಎಸ್. ಯಶ್ ರಾಕಿಂಗ್ ಸ್ಟಾರ್ ವಿಲ್ ರಾಕ್ ಎವ್ರಿವೇರ್. ನೋಡಿಬಿಟ್ಟು
ಫಿಲಮ್ ಟೀಸರ್ ತುಂಬಾ ಚೆನ್ನಾಗೈತೆ. ಪಕ್ಕ 100 ಡೇಸ್ ಫಿಕ್ಸ್. ಓಕೆ ಯಶ್ ಫಾನ್ ಅವ್ರಿಗಂತೂ ಹಬ್ಬ. ಚೆನ್ನಾಗಿದೆ, VFX ವಿಜುವಲ್ಸ್ ಎಲ್ಲ ಹೇಗೆ ಅನ್ಸುತ್ತೆ ನೋಡ್ಬೇಕಂದ್ರೆ? ತುಂಬಾ ಚೆನ್ನಾಗಿದೆ. ಓಕೆ ಒಂದೊಂದು ಫ್ರೇಮ್ ಬಗ್ಗೆ ಹೇಳ್ಬೇಕಂದ್ರೆ ಹೆಂಗಿತ್ತು? ಅದೇ ಎಲ್ಲ ಎಡಿಟಿಂಗು ಪ್ರತಿಯೊಂದು ನೋಡಕ್ ಸೂಪರ್ ಆಗಿದೆ. ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ 100% ಅನ್ನಿಸ್ತು. ಈಗಲೇ ಒಂದು ರೇಂಜ್ಗೆ ಹೋಗಿದೆ, ಇನ್ನೂ ಒಂದು ರೇಂಜ್ಗೆ ಹೋಗುತ್ತೆ. ಅವಾಗ ಆಕ್ಚುಲಿ ಅದು ಹಿಂದಿ ಮೂವಿಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಇದ್ದಾರೆ, ಹೌದು. ಆಸ್ ರಾವಣ ಆಗಿ ಮಾಡ್ತಾವ್ರು. ಹೇಗೆ ಅನ್ಸುತ್ತೆ ಅವ್ರ look ಬಗ್ಗೆ? ಇದು ತುಂಬಾ ಖುಷಿ ಆಯ್ತು. ಓಕೆ ಲಾಸ್ಟ್ ಅಲ್ಲಿ ಸ್ವಲ್ಪ ಅಷ್ಟೊಂದು ರಿವೀಲ್ ಮಾಡಿಲ್ಲ, ಅದ್ರ ಬಗ್ಗೆ ಏನಂತ ಹೇಳ್ತೀರಾ? ಸಸ್ಪೆನ್ಸ್ ಯಶ್ ಬಂದ್ರೇನೆ ಅಲ್ವಾ ಜಾಸ್ತಿ ಓಡೋದು. ಮತ್ತೆ ಇದೇ ಅಕ್ಟೋಬರ್ಗೆ ರಿಲೀಸ್ ಆಗುತ್ತೆ, ಎಕ್ಸೈಟ್ಮೆಂಟ್ ಇದೆ. ತುಂಬಾ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು. 4,000 ಬಜೆಟ್ ಎಷ್ಟು ಮಾಡ್ಬೋದಾ? ರಿಕವರ್ ಮಾಡ್ಬೋದು? ಮಾಡ್ಬೋದು, 100% ಮಾಡ್ತಾರೆ. ಓಕೆ ಒಂದ್ ಮಾತು ಹೇಳ್ಬೇಕಂದ್ರೆ ಎಷ್ಟಿಗೆ? ನಮ್ಮ ಹೆಮ್ಮೆ, ಕನ್ನಡದ ಹೆಮ್ಮೆ. ಓಕೆ ರಾಮ್ಜಿ ಆಗಿ ರಣಬೀರ್ ಕಪೂರ್ ಅವ್ರು ನಟಿಸಿದ್ದಾರೆ, ಅವ್ರ ಲುಕ್ ಬಗ್ಗೆ ಹೆಂಗಿತ್ತು ನೋಡಿದ್ರಿ? ಅಷ್ಟಕ್ಕಿಂತ ನಮ್ಮ ಯಶೇ ಸೂಪರ್ ಅನ್ಸುತ್ತೆ. ಓಕೆನಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ರಾಮಾಯಣ ಮೂವಿದು ಗ್ಲಿಮ್ಸ್ ರಿಲೀಸ್ ಆಯ್ತು ಇವತ್ತು, ನೋಡಿದ್ರೆ ಹೇಗೆ ಅನ್ಸ್ತು ನೋಡಿಬಿಟ್ಟು? ಮೂವಿ ಗ್ರಾಫಿಕ್ಸ್ ಆನಿಮೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಕ್ಯಾರೆಕ್ಟರ್ ಸೆಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ರಣಬೀರ್ ಕಪೂರ್ನ ರಾಮ ಮಾಡಿದ್ದಾರೆ, ಸಾಯಿ ಪಲ್ಲವಿ ಸೀತೆ, ಹಾಗೆ ಮರೆಯಕ್ಕಾಗತ್ತಾ ನಮ್ಮ ಯಶ್ ಅಣ್ಣನ ರಾವಣ ಮಾಡಿದ್ದಾರೆ. ಓಕೆ ಅವ್ರ ರೋಲ್ ಕೂಡ ತುಂಬಾ ಚೆನ್ನಾಗಿದೆ. ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ಗೆ, ಅವ್ರ ಪರ್ಸನಾಲಿಟಿಗೆ ಒಳ್ಳೆ ರೋಲ್ನ ಕೊಟ್ಟಿದ್ದಾರೆ. ಅದಕ್ಕೆ ಮೂವಿ ಯಾಕೋ ತುಂಬಾ ಚೆನ್ನಾಗಿ ಓಡತ್ತೆ ಅನ್ನೋ ಥರ ನನ್ನ ಅಭಿಪ್ರಾಯ ಇದೆ. ಓಕೆ ಅವ್ರ ಫೇಸು ಅಷ್ಟೊಂದು ರಿವೀಲ್ ಮಾಡಿಲ್ಲ, ಅದ್ರ ಬಗ್ಗೆ ಏನಂತ ಹೇಳ್ತಾ ಬಿಡ್ತೀನಿ? ಫೇಸ್ ರಿವೀಲ್ ಏನಕ್ಕೆ ಮಾಡಿಲ್ಲ ಅಂದ್ರೆ ತುಂಬಾ ಹಿಟ್ ಆಗೋಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಫೇಸ್ ರಿವೀಲ್ ಮಾಡಿದ್ರೆ ಎಲ್ಲ ಗೊತ್ತಲ್ಲ, ಫ್ಯಾನ್ಸ್ ಎಲ್ಲ ಫುಲ್ ಕಿರ್ಚಾಡ್ಬಿಡ್ತಾರೆ. ಅದಕ್ಕೆ ಇನ್ನ ಒಂದ್ ಸ್ವಲ್ಪ ಟೀಸರ್ಸ್ನ ಹಂಗೆ ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಟೆಸ್ಟ್ ಮಾಡ್ಲಿ ಅಂತ ಕೊಟ್ಟಿದ್ದಾರೆ ಎಲ್ಲರಿಗೂ ಅನ್ಸುತ್ತೆ. ನೆಕ್ಸ್ಟ್ ಪ್ರಾಬಬ್ಲಿ ಇನ್ನೊಂದು ಒಂದ್ ವಾರ 2 ವಾರ ಆದ್ಮೇಲೆ ಇನ್ನೊಂದು ಗ್ಲಿಮ್ಸ್ ಬಿಡ್ತಾರೆ ಅನ್ಸುತ್ತೆ. ಅವಾಗ ನಮಗೆ ಕಾಣಿಸ್ತಾರೆ ಅನ್ಸುತ್ತೆ ಯಶ್ ಅವರು. ರಾಮ್ಜಿ ಆಗಿ ರಣಬೀರ್ ಕಪೂರ್ ಅವ್ರು ಮಾಡೋರು, ಅವ್ರ ಲುಕ್ ಬಗ್ಗೆ ಏನಂತ ಹೇಳಿ ಇಷ್ಟಪಡ್ತಾರೆ. ಯಾಕಂದ್ರೆ ಅವ್ರು ಲಾಸ್ಟ್ ಮೂವಿ ಅನಿಮಲ್ ಮಾಡಿದ್ರು, ಅನಿಮಲ್ ಇಂದ ಡೈರೆಕ್ಟ್ ರಾಮ, ಅದು ಹೆಂಗಿತ್ತು ಅಂತ ನೋಡಿದ್ರೆ? ಲಾಸ್ಟ್ ಮೂವಿ ಅನಿಮಲ್ ಮಾಡಿದ್ದು ಮಾಡರ್ನೈಸೇಷನ್ ಬಗ್ಗೆ, ಇವಾಗ ಹೆಂಗೆ ಗುಂಡಾಗಿರಿ ಬಗ್ಗೆ ಎಲ್ಲ ಇತ್ತು, ಇವಾಗ ಸಡನ್ ಆಗಿ ನಮಗೆ ಟ್ರೆಡಿಷನಲಿಗೆ ಸ್ವಿಚ್ ಆಗಿದ್ದಾರೆ. ಅದು ಹೇಳ್ಬೇಕಂದ್ರೆ ಒಳ್ಳೆ ಸ್ವಿಚ್ ಅಂತಾನೆ ಹೇಳ್ಬೋದು. ಇವಾಗ ಎಷ್ಟೊಂದು ಜನ ಈ ತರ ಎಲ್ಲ ಮೂವೀಸ್ನ ಮಾಡಲ್ಲ. ಇವ್ರ ಕ್ಯಾರೆಕ್ಟರ್ ಸೆಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ಪರ್ಸನಾಲಿಟಿ ವೈಸ್ ಹೋಗ್ಬೇಕಂದ್ರೂ ಅವರಿಗೆ ಸೂಟೇಬಲ್ ಆಗಿರೋ ಕ್ಯಾರೆಕ್ಟರ್ನೇ ಕೊಟ್ಟಿದ್ದಾರೆ. ಅವ್ರಿಗೆ ನನ್ನ ಪ್ರಕಾರ ಈ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಓಕೆ ಈ ಮೂವಿ ಬಜೆಟ್ ಆಲ್ಮೋಸ್ಟ್ 4,000 ಎಲ್ಲ ರಿಕವರ್ ಆಗ್ಬೋದಾ ಅಂತ? 4,000 ರಿಕವರ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನನ್ನ ಪ್ರಕಾರ ಒಂದು 75 to 80% ಅಂತೂ ರಿಕವರ್ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ಅಂದ್ರೆ ಅದಕ್ಕಿಂತ ಬ್ಲಾಕ್ ಬಸ್ಟರ್ ಆಗ್ಬೋದಲ್ಲ? ಬ್ಲಾಕ್ ಬಸ್ಟರ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದು ಬಿಟ್ರೆ ಆದಿಪುರುಷ್ ನೋಡಿದ್ರ? ಆದಿಪುರುಷ್ ನೋಡಿದೀವಿ, ಆದ್ರೆ ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ. ಆದ್ರೆ ಈ ಮೂವಿ ಯಾಕೋ ನಂಗೆ ತುಂಬಾ ಚೆನ್ನಾಗಿ ಹಿಟ್ ಆಗುತ್ತೆ ಅನಿಸ್ತಿದೆ. ಓಕೆ ಅವ್ರಿಗೆ ಏನಂತ ಹೇಳಕ್ ಇಷ್ಟಪಡ್ತಾರೆ ಆದಿಪುರುಷ್ ಅವ್ರಿಗೆ ಇದು ನೋಡ್ಬಿಟ್ಟು? ಅವ್ರ ಆಕ್ಟಿಂಗು ನನ್ನ ಪ್ರಕಾರ ಚೆನ್ನಾಗೇ ಇತ್ತು. ಇನ್ನೊಂದ್ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೋಬೋದಿತ್ತು ಅನ್ಸುತ್ತೆ. ಕ್ಯಾರೆಕ್ಟರ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೋದಿತ್ತು, ಹಂಗೆ ಕ್ಯಾರೆಕ್ಟರ್ ಡಿಸೈನ್ ಚೆನ್ನಾಗಿ ಮಾಡ್ಬೋದಿತ್ತು. ಆನಿಮೇಷನ್ ಗ್ರಾಫಿಕ್ಸ್ ಚೆನ್ನಾಗೇ ಇತ್ತು, ಆದ್ರೆ ಇನ್ನೊಂದ್ ಸ್ವಲ್ಪ ಸ್ಟೋರಿ ಸ್ಕ್ರಿಪ್ಟ್ ಚೆನ್ನಾಗಿ ಮಾಡ್ಬೇಕಿತ್ತು ಅನ್ಸುತ್ತೆ, ನನ್ಗೆ ಅನ್ಸುತ್ತೆ. ಅದನ್ನ ಇಷ್ಟಪಟ್ಟಿರೋರು ಅದು ಅವ್ರ ಅಭಿಪ್ರಾಯ. ನಾನು ನೋಡಿರೋ ಪ್ರಕಾರ ಹೇಳ್ತಾ ಇದ್ದೀನಿ. ಯಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ? ಯಶು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋಂಥ ಸಖತ್ ಬಾಲಿವುಡ್ ಸಖತ್ ಫೇಮಸ್ ಆಕ್ಟರ್ಸು, ಆಲ್ ಓವರ್ ದ ವರ್ಲ್ಡ್ ಸಖತ್ ಹೆಸರು ಮಾಡಿದ್ದಾರೆ. ಅವ್ರ ಟಾಕ್ಸಿಕ್ ಮೂವಿ ಕೂಡ ಬರ್ತಿದೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ರಾಮಾಯಣ ಮೂವಿ ಕೂಡ ಬರ್ತಿದೆ ಅದಾದ್ಮೇಲೆ, ಅದು ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಇವಾಗ ಅವ್ರ ಆಕ್ಟಿಂಗ್ ಸ್ಕಿಲ್ಸು ತುಂಬಾ ಚೆನ್ನಾಗಿದೆ. ಅವ್ರ ರೋಲ್ಗೆ ಅವ್ರಿಗೆ ಸೂಟೇಬಲ್ ಆಗಿರೋ ಕ್ಯಾರೆಕ್ಟರ್ಸ್ ಸಿಗ್ತಿದೆ ಪ್ರತಿ ಮೂವಿನಲ್ಲೂ. ಅದಕ್ಕೆ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ. ಇದೇ ದಿವಾಲಿ ಅಕ್ಟೋಬರಲ್ಲಿ ಮೂವಿ ರಿಲೀಸ್ ಆಗುತ್ತೆ, ಫುಲ್ ಎಕ್ಸೈಟ್ಮೆಂಟ್ ಆಗಿದೆ ಹೆಂಗೆ? ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ ನನಗೆ ರಿಲೀಸ್ ಆಗ್ತಿದೆ ಅಂತ. ಆದಷ್ಟು ಬೇಗ ಫಸ್ಟ್ ಶೋಗೆ ಹೋಗೋಣ ಅಂತ ಟ್ರೈ ಮಾಡ್ತಿದ್ದೀನಿ, ಆದ್ರೆ ಫ್ಯಾನ್ಸ್ ಬಿಡಕ್ಕಾಗಲ್ಲ ಅಷ್ಟೊಂದು. ಅದಕ್ಕೆ ಆದಷ್ಟು ರಿಲೀಸ್ ಆಗಿರೋ ಒಂದು ವಾರದಲ್ಲೇ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ನಂದು. ಒನ್ ವರ್ಡ್ ಫಾರ್ ರಾಕಿಂಗ್ ಸ್ಟಾರ್ ಯಶ್. ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ನಾನು ಪದಗಳು ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬರ್ತಿದ್ದಾರೆ. ಎಸ್ಪೆಷಲಿ ಅವ್ರ KGF 1 and 2 ಯಾವ ರೇಂಜಿಗೆ ಇಟ್ಟಾಗಿದೆ ಅಂದ್ರೆ ಆಲ್ ಓವರ್ ದ ವರ್ಲ್ಡ್ ಎಲ್ಲರೂ ನೋಡ್ಕೊಂಡ್ ಬಂದಿದ್ದಾರೆ ಆ ಮೂವಿನ. ಎಲ್ಲರೂ ಆ ಮೂವಿ ಬಗ್ಗೆ ಸಖತ್ತಾಗಿರೋ ಅಭಿಪ್ರಾಯ ಕೊಟ್ಟಿದ್ದಾರೆ. ಸೊ ಒಂದ್ ಹೇಳ್ಬೇಕಂದ್ರೆ ಈಸ್ ಒನ್ ಆಫ್ ದ ಮೋಸ್ಟ್ ಫ್ಯಾಂಟಾಸ್ಟಿಕ್ ಆಕ್ಟರ್ಸ್ ಐ ಎವರ್ ಸೀನ್. ಓಕೆ ಥ್ಯಾಂಕ್ ಯು. ಬ್ರೋ ಇವತ್ತೇ ರಾಮಾಯಣ ಮೂವಿ, ಬಾಲಿವುಡ್ ಮೂವಿ ಗ್ಲಿಮ್ಸ್ ರಿಲೀಸ್ ಆಯ್ತು, ಹೇಗೆ ಅನ್ಸುತ್ತೆ ನಿಮಗೆ? ಒಂದೆರಡು ಮಾತು. ಚೆನ್ನಾಗಿದೆ ಸರ್. ಆಕ್ಚುಲಿ ತುಂಬಾ ಹೈ ಬಜೆಟ್ ಮೂವಿ, ವರ್ಲ್ಡ್ ಬಿಲ್ಡಿಂಗ್ ತುಂಬಾ ಚೆನ್ನಾಗಿದೆ. ಆಮೇಲೆ ಈಗ VFX ಎಲ್ಲ ನೋಡಿದ್ರೆ ಸಖತ್ತಾಗಿದೆ. ಆಮೇಲೆ ನಂಗೆ ಆಕ್ಚುಲಿ ಇಂಪ್ರೆಸ್ ಆಗಿದ್ದು ಲಾಸ್ಟ್ 20 seconds ಇದೆಯಲ್ಲ, ನಮ್ಮ ಹೆಸರು ಬರ್ತಾರೆ, ಸಖತ್ತಾಗಿದೆ ಆ ವಾಕು. ಆಮೇಲೆ ಆ ಪುಷ್ಪಕ ವಿಮಾನ ತೋರಿಸ್ತಾರಲ್ಲ, ತುಂಬಾ ಇಷ್ಟ ಆಯ್ತು ಬ್ರೋ. ಹಂಗೆ ನೋಡ್ಬೇಕು ಹೆಂಗಿದೆ ಅಂತ, ಚೆನ್ನಾಗಿದೆ. VFX ವರ್ಕ್ ಎಲ್ಲ ಹೆಂಗಿತ್ತು?
VFX ಆಕ್ಚುಲಿ ಚೆನ್ನಾಗಿದೆ. ನಾನು ಆ ಪ್ರೊಡ್ಯೂಸರ್ದು ಲೈಕ್ ವರ್ಕ್ಸ್ ನೋಡ್ತಾ ಇದ್ದೆ. ಅವ್ರು ತುಂಬಾ ಹಾಲಿವುಡ್ ಮೂವೀಸ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಇವನ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ನಮ್ಮ AR ರೆಹಮಾನ್ ಸರ್, ಆಮೇಲೆ ಇನ್ನೊಂದು ಹಾಲಿವುಡ್ ಅಲ್ಲಿ ನಮಗೆ AR ರೆಹಮಾನ್ ಹೆಂಗೆ ಅವ್ರಿಗೆ ಹಾಲಿವುಡ್ ಅಲ್ಲಿ ಒಬ್ರು ಇದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಹೌದು, ತುಂಬಾ ಒಳ್ಳೆ ಒಳ್ಳೆ ಕೊಲಾಬ್ರೇಷನ್ಸ್ ನಡೀತಿದೆ. ಇಂಥ ಮೂವೀಸ್ ಬರ್ಬೇಕು ಬ್ರೋ. ನಮ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೂ ಸ್ವಲ್ಪ ಬೂಸ್ಟ್ ಅಪ್ ಆಗತ್ತೆ ಯಶಿಂದ. ರಣಬೀರ್ ಕಪೂರ್ ಅವ್ರಿಗೆ ರಾಮ್ಜಿ ಆಗಿ ಮಾಡೋರು, ಅವ್ರ ಬಗ್ಗೆ ಒಂದು ಇತ್ತು ಅಂತ. ನಾನು ಸ್ಟಾರ್ಟಿಂಗ್ ರಣಬೀರ್ ಅಂತ ಅಂದಾಗ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಆದ್ರೆ ಫೋಟೋ ನೋಡಿ ಫ್ರೇಮ್ ಎಲ್ಲ ನೋಡಿದಾಗ ಚೆನ್ನಾಗಿತ್ತು. ಆಕ್ಚುಲಿ ಒಂದ್ ಸ್ವಲ್ಪ ಶೂಟ್ ಆಗಿದೆ ಬ್ರೋ ಅವ್ರಿಗೆ ಚೆನ್ನಾಗಿ. ಆಮೇಲೆ ಸೀತಾಗೆ ಸಾಯಿಪಲ್ಲಿ ಅವ್ರನ್ನ ತಗೊಂಡಿದ್ದಾರೆ. ಅದು ಒಂಥರ ಬೆಸ್ಟ್ ಕಾಸ್ಟಿಂಗು, ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಮುಂಚೆ ಅನಿಮಲ್ ಮಾಡಿದ್ರಲ್ಲ, ಅನಿಮಲ್ ಮಾಡಿದ ಡೈರೆಕ್ಟ್ ಇದ್ ಮಾಡಿದ್ರು. ಹೌದು, ಅವ್ರು ಆಕ್ಚುಲಿ ತುಂಬಾ ವರ್ಸಿಟೈಲ್ ಆಕ್ಟರ್ ಅನ್ಸ್ತಾರೆ. ಯಾಕೆಂದ್ರೆ ಆನಿಮಲ್ ಅಂತ ರಗಡ್ ಕ್ಯಾರೆಕ್ಟರ್ ಇಂದ ಈ ರಾಮ್ ತರ ಪೀಸ್ ಕಾನ್ಫಿಡೆನ್ಸ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅದು. ನಂಗೆ ಆಮೇಲೆ ಇವನ್ ಅದ್ ಲುಕ್ ಚೆನ್ನಾಗಿದೆ, ಒಂಥರ ಲಕ್ಷಣವಾಗಿ ಬಂದಿದೆ. ನಾನ್ ಅನ್ಕೊಂಡಿರ್ಲಿಲ್ಲ ಅಷ್ಟು ಅವ್ರಿಗೆ ಬರುತ್ತೆ ಅಂತ. ನಮ್ಮ ರಾಕಿಂಗ್ ಸ್ಟಾರ್ ಅವರು ಲಾಸ್ಟ್ ಅಲ್ಲಿ ಸ್ವಲ್ಪ ಅಷ್ಟೊಂದು ಫೇಸ್ ಏನ್ ರಿವೀಲ್ ಮಾಡಿಲ್ಲ. ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಡಿಸಪಾಯಿಂಟೆಡ್ ಆಯ್ತಾ ಅಂತ? ಇಲ್ಲ ಬ್ರೋ, ಸಾಕು ಅವ್ರದ್ದು ವಾಕೆ ಸಾಕು ಬ್ರೋ. ಅವರು ಥಿಯೇಟರ್ಸ್ ಅಲ್ಲೇ ಆಕ್ಚುಲಿ ನಾನು ಕೇಳಿರೋ ಹಂಗೆ ಫಸ್ಟ್ ಪಾರ್ಟ್ ಅಲ್ಲಿ ಅವ್ರದ್ದು ಅಷ್ಟಿಲ್ಲ, ಸೆಕೆಂಡ್ ಥರ್ಡ್ ಅಲ್ಲಿ ಅವ್ರದ್ದು ಇರೋದಂತ. ಸೊ ಇಲ್ಲಿ ಬೇಡ ಬ್ರೋ, ಹಿಂಗೆ ಬಿಲ್ಡಪ್ ಕೊಡ್ಲಿ ನಮ್ಗೆ ಥಿಯೇಟರ್ಸ್ ಅಲ್ಲಿ ಸರ್ಪ್ರೈಸ್ ಆಗ್ಲಿ. ಆದಿಪುರುಷ್ಗಿಂತ ಇದಿದೆ ಹೆಂಗೆ? ಆದಿಪುರುಷ್ಗೆ ಕಂಪ್ಯಾರಿಸನ್ ಇಲ್ಲ ಬ್ರೋ. ಆದಿಪುರುಷ್ ಅವ್ರು ಏನೋ ಮಾಡಕ್ ಏನೋ ಮಾಡಿದ್ದಾರೆ. ಆದ್ರೆ ಇದು ಚೆನ್ನಾಗಿದೆ ಬ್ರೋ. ಈ ಪ್ರಾಜೆಕ್ಟ್ ಆಕ್ಚುಲಿ ನಂಗೆ ಚೆನ್ನಾಗಿ ಅನ್ಸುತ್ತೆ. ಮೂವಿ ಬಜೆಟ್ ಆಲ್ಮೋಸ್ಟ್ 4,000 ಅಂತ ಹೇಳ್ತವ್ರೆ. ಫುಲ್ ರಿಕವರ್ ಆಗ್ಬೋದಾ ಹಿಂಗೆ? ರಿಕವರ್ ಆಗದ್ ಬ್ರೋ. ಯಾಕಂದ್ರೆ ಬರೀ ಇಂಡಿಯಾ ಅಲ್ಲ, ಫುಲ್ ವರ್ಲ್ಡ್ ನ ಕ್ಯಾಪ್ಚರ್ ಮಾಡ್ಬೇಕಂತಿದೆ, ವರ್ಲ್ಡ್ ಮಾರ್ಕೆಟ್ ಫುಲ್. ಸೊ ಆಬ್ವಿಯಸ್ಲಿ ಆಗತ್ತೆ ಬ್ರೋ. ವಾಲ್ಯೂಮ್ ತುಂಬಾ ಇದೆ. ಅಂದ್ರೆ ರಾಮಾಯಣ ಎಲ್ಲಾ ಕಂಟ್ರೀಸ್ ಅಲ್ಲಿ ನೋಡ್ತಾರೆ, ಇಂಡಿಯಾ ಅಂತಲ್ಲ, ಇಂಡೋನೇಷ್ಯಾ ಬೇರೆ ಬೇರೆ ಕಂಟ್ರೀಸ್ ಅಲ್ಲೂ ಇದೆ. ಸೊ ನಂಗೆ ಅನ್ಸತ್ತೆ ಬ್ರೋ ಆಗತ್ತೆ ಅಂತ ಕಲೆಕ್ಷನ್. ಒನ್ ವರ್ಡ್ ಫಾರ್ ರಾಕಿಂಗ್ ಸ್ಟಾರ್ ಎಸ್ ಏನಂತ ಹೇಳಕ್ ಇಷ್ಟಪಡ್ತೀನಿ. ಈಸ್ ಮೈ ರೋಲ್ ಮಾಡೆಲ್ ಬ್ರೋ ಅಷ್ಟೇ. ಲೈಕ್ ಈಸ್ ದ ಲೆಜೆಂಡ್, ಇನ್ಸ್ಪಿರೇಷನ್. ಎಷ್ಟು ಚೆನ್ನಾಗಿ ಇನ್ಸ್ಪೈರ್ ಮಾಡಿದ್ದಾರೆ. ಆಮೇಲೆ ಲೈಕ್ ಅಷ್ಟು ಕೆಳಗಡೆಯಿಂದ ಬಂದು ಇವಾಗ ಇಷ್ಟು ಲೈಕ್ ಇಡೀ ಬಾಲಿವುಡ್ ನ ರೋಲ್ ಮಾಡಿ ಈಗ ಇಂಡಿಯನ್ ರೋಲ್ ಮಾಡ್ಬೇಕಂತಿದ್ದಾರೆ. ಸೊ ಅಷ್ಟೇ ಬ್ರೋ, ಏನ್ ಹೇಳಕ್ಕಾಗಲ್ಲ. ನೋಡ್ಬೇಕು, ಕಲಿಬೇಕು, ಬೆಳಿಬೇಕು. ಇದೇ ದಿವಾಲಿ ಅಕ್ಟೋಬರ್ಗೆ ರಿಲೀಸ್ ಆಗುತ್ತೆ ಈ ಮೂವಿ. ಮೊದಲನೇ ಪಾರ್ಟ್, ಸೆಕೆಂಡ್ ಪಾರ್ಟ್ ದಿವಾಲಿಗೆ ರಿಲೀಸ್ ಆಗುತ್ತೆ. ಫುಲ್ ಎಕ್ಸೈಟೆಡ್ಮೆಂಟ್ ಇದ್ದೀರಾ? ಫಸ್ಟ್ ಡೇ ಫಸ್ಟ್ ಶೋ ಬ್ರೋ. ನಾವೆಲ್ಲ ಪ್ರಾಪರ್ ಯಶ್ ಫ್ಯಾನ್ಸ್, ಹೋಗೇ ಹೋಗ್ತೀವಿ, ಸಪೋರ್ಟ್ ಮಾಡೇ ಮಾಡ್ತೀವಿ. ಟೀಸರ್ಗೆ ಔಟ್ ಆಫ್ 10? ಔಟ್ ಆಫ್ 10 ನನ್ಗೆ ಒಂದು ಈಸಿಯಾಗಿ 9 ಬ್ರೋ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸೀನ್ ನನ್ಗೆ ಸ್ವಲ್ಪ ಅನ್ಸ್ತು. ಯಾವ್ದು? ಅದು ರಣಬೀರ್ ಕಪೂರ್ ವಾಕ್ ಮಾಡ್ತಾರಲ್ಲ ಎಲ್ಲ, ಅದು ಸ್ವಲ್ಪ ಅನ್ಸ್ತು. ಅದು ಬಿಟ್ರೆ 8.59 ಈಸಿ ಬ್ರೋ. ಯಶ್ ಎಂಟ್ರಿಗೆ 10 ಕೊಡ್ತೀನಿ. ಆದ್ರೆ ಎಂಟ್ರೆನ್ಸ್ ಸೀನ್ ಸ್ವಲ್ಪ ಹಂಗ ಅನ್ಸಂತ ಒಂದು 9. ಓಕೆ ಬ್ರೋ, ಥ್ಯಾಂಕ್ ಯು. ರಾಮಾಯಣ ಮೂವಿ ಗ್ಲಿಮ್ಸ್ ರಿಲೀಸ್ ಆಯ್ತು ಇವತ್ತು. ರಣಬೀರ್ ಕಪೂರ್ ಸಾಯಿ ಪಲ್ಲವಿ ಸೀತೆಯಾಗಿ, ರಣಬೀರ್ ಕಪೂರ್ ರಾಮ ಆಗಿ, ನಮ್ಮ ಯಶ್ ಅವರು ರಾವಣ ಆಗಿ. ಹೇಗೆ ಅನ್ಸುತ್ತೆ ನಿಮಗೆ ಎಲ್ಲರಿಗೂ ನೋಡಿ? ಹೇಗೆ ಅನ್ಸುತ್ತೆ? ಚೆನ್ನಾಗಿ ಅನಿಸ್ತಣ. ಕನ್ನಡ ಇಂಡಸ್ಟ್ರಿನ ಎಲ್ಲೋ ಬೇರೆ ಲೆವೆಲ್ ತಗೊಂಡ್ ಹೋಗ್ತಾರೆ ನಮ್ಮ ಬಾಸ್. ಮೇಕಿಂಗು ವಿಸಲ್ಸ್ ಎಲ್ಲ ಹೇಗೆ ಅನ್ಸುತ್ತೆ ನೋಡ್ಬೇಕಾದ್ರೆ? ಒಂಥರ ಮೈ ರೋಮೆನ್ಸ್ ಅನ್ಸ್ತಣ. ಆ ತರ ಇತ್ತು ಅದು ಎಲ್ಲ. ಯಾರ್ ಫ್ಯಾನ್ ಹೇಳಿ? ನಾವ್ ಎಷ್ಟು ಫ್ಯಾನ್ ಎಸ್ ಫ್ಯಾನ್. ಓಕೆ, ಲಾಸ್ಟ್ ಅಲ್ಲಿ ಸ್ವಲ್ಪ ಒಂದು ಜಲಕ್ ಇರುತ್ತೆ. ಅದಣ್ಣ, ಅವರು ಕಡಕ್ ಎಂಟ್ರಿ ಕೊಡ್ತಾರಲ್ಲ ಅದಲ್ಲ, ಅದು ಚೆನ್ನಾಗಿ ಅನಿಸ್ತಣ. ಮಸ್ತ್ ಇದೆ. ಫೇಸ್ ರಿವ್ಯೂ ಮಾಡ್ತಾ ಅದ್ರ ಬಗ್ಗೆ ಫೇಸ್ ಅಂದ್ರೆ ಕಾಣಿಸ್ತಿಲ್ಲ. ಅದ್ರ ಬಗ್ಗೆ ಏನು ಡಿಸಪಾಯಿಂಟ್ ಆಯ್ತಾ? ಅದು ಏನಿದೆ, ಹೆಂಗಿದ್ರು ಚೆನ್ನಾಗಿ ಕಾಣಿಸ್ತಾರ ನಮ್ಮ ಬಾಸು. ಅವ್ರ ಬಗ್ಗೆ ಒಂದ್ ಮಾತು ಹೇಳ್ಬೇಕಂತ. ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತಗೊಂಡೋಗ್ತಾರೆ ನಮ್ಮ ಬಾಸ್. ವೇಟಿಂಗ್ ಆಗಿದ್ದೀರಾ? ಅಕ್ಟೋಬರ್ ದಿವಾಳಿಯಲ್ಲಿ ರಿಲೀಸ್ ಆಗುತ್ತೆ ಹಾ ಫಸ್ಟ್ ಪಾರ್ಟ್.